ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಯಾವಾಗ ಈ ಭಾಗಕ್ಕೆ ಬರಬೇಕು ಅಂತ ಅಂದಾಗಲೂ ಬಹಳ ಖುಷಿ. ನನಗೆ ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ಬಹಳ ಖುಷಿ ಆಗುತ್ತೆ ನನಗೆ ಯಾವಾಗಲೂ. ಅದರಲ್ಲೂ ಈ ಕಡೆ ಸುರ್ಪುರಕ್ಕೆ ಅಂತಂದಾಗ ಅದೇನೋ ವಿಶೇಷವಾದಂಥ ಪ್ರೀತಿ ನನಗೆ. ಅಣ್ಣ ಯಾವಾಗ ಏನು ಕಾರ್ಯಕ್ರಮ ಕರೆದ್ರು ನನಗೆ ಏನು ಬ್ಯುಸಿ ಇದ್ರು ಒಂದೇ ಫೋನ್ ಅಣ್ಣ ನೀನು ಬಾಂದ್ರೆ ಬಂದೆ ಅಣ್ಣ ನಾನು ಅಂತ ಅಷ್ಟೇ. ಯಾಕೆಂದ್ರೆ ಅಷ್ಟು ಪ್ರೀತಿ ಇಲ್ಲಿ ಜನ ಕೊಡ್ತಾರೆ ಯಾವಾಗಲೂ. ಹಾಗಾಗಿ ಭಾಳ ಪ್ರೀತಿ ಇದೆ ನನಗೆ. ಕಾರ್ಯಕ್ರಮಕ್ಕೆ ಬರ್ತಾನೆ ಫಸ್ಟು ನಾನು ಬರ್ಬೇಕಾದ್ರೆ ಒಂದು ನಮ್ಮದೇ ಹಾಡು ನಡೀತಾ ಇತ್ತು, ಕಣ್ಣು ಹೊಡೆಯೋಕ್ಕೆ ನಡೀತಾ ಇತ್ತು. ಅಲ್ಲಿ ಅಂದರೆ ಕಲಾವಿದರು ಅಂದ್ರೆ ನಮ್ಗೆ ಸಖತ್ ಪ್ರೀತಿ ಅಲ್ಲಮ್ಮ, ಅವ್ರ ಗೌರವ. ನೀವು ಹಾಡ್ಬೇಕಾದ್ರೆ ಸ್ಟಾಪ್ ಆಯ್ತು ಮಧ್ಯದಲ್ಲಿ, ನಾವು ನಮ್ಮ ಎಂಟ್ರಿಗೆ ನಿಮ್ಮ ಹಾಡು ಸ್ಟಾಪ್ ಮಾಡಿದ್ರು. ಸೊ ನನ್ನ ಕಡೆಯಿಂದ ಸಾರಿ ಅದಕ್ಕೆ. ಕಲಾವಿದರು ಒಂದು ಏನೋ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅರ್ಧದಲ್ಲಿ ನಿಂತರೆ ಅದು ಯಾವಾಗಲೂ ನಮ್ಗೆ ಚಿಕ್ಕ ಅಭ್ಯಾಸ ಆಗ್ತಾ ಇರುತ್ತೆ. ಸೊ ನಾವು ಎಂಟ್ರಿಗೆ ಅದು ಹಂಗಾಯ್ತು. ನನ್ನ ಸಿನಿಮಾ ಸಾಂಗ್ ಅದು ರಾಬರ್ಟ್ ಸಿನಿಮಾ ಸಾಂಗ್ ಆಗಿದ್ದಕ್ಕೆ ನನಗೆ ಅದು ಪರವಾಗಿಲ್ಲ ಅಂತ ಅನಿಸಷ್ಟೇನೆ. ಇನ್ನು ಇವತ್ತು ಈ ಒಂದು ಒಕೇಶನ್ನು ಸಂದರ್ಭ NRG ಟ್ರೋಫಿ ಅಂದರೆ ಇವತ್ತು ಇಡೀ ಭಾರತದಲ್ಲಿ ಸಿನಿಮಾ, ಕ್ರಿಕೆಟು ಇದೆರಡಕ್ಕೆ ಹೆಚ್ಚು ವಿಶೇಷವಾದಂಥ ಆಕರ್ಷಣೆ ಇದೆ. ಆದರೆ ಮನೆಯಲ್ಲಿ ಅಥವಾ ಬೇರೆ ಎಲ್ಲೇ ನೋಡಿ ಇವೆರಡಕ್ಕೆ ಹೋಗ್ತೀನಿ ಅಂದ್ರೆ ಬೈತಾರೆ. ಸಿನಿಮಾಗೆ ಹೋಗ್ತೀನಿ ಅಂತಂದ್ರು ಮನೇಲಿ ಬೈತಾರೆ, ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ಅಂತಂದ್ರು ಮನೇಲಿ ಬೈತಾರೆ. ಆದರೆ ಪ್ರತಿಯೊಬ್ಬನಿಗೂ ಇಷ್ಟ ಇರೋದು ತುಂಬ ದೊಡ್ಡ ಹೆಸರು ಇಲ್ಲಿಂದ ಆಗುತ್ತೆ ಅಂತಂದ್ರೆ ಚಿತ್ರರಂಗ ಮತ್ತು ಕ್ರಿಕೆಟ್ ಅಂತ. ಇವತ್ತು ಆ ಥರ ಒಂದು ಕ್ರಿಕೆಟಲ್ಲಿ ಸುರಪುರ ಇಲ್ಲಿರುವಂಥ ಪ್ರತಿಭೆಗಳನ್ನು ಹುಡುಕಿ ತೆಗಿಬೇಕು ಅಂತ ರಾಜು ಅಣ್ಣ ಏನೊಂದು ನಿರ್ಧಾರ ತಗೊಂಡಿದ್ದಾರೆ ಅಣ್ಣ, ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಅಣ್ಣ. ರಾಜು ಅಣ್ಣಂಗೆ ಕ್ರಿಕೆಟ್ ಮೇಲೆ ಪ್ರೀತಿ ಇದೆ ಅಂತಂದ್ರೆ ಅವರು ಸುರಪುರದಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಇಂಗ್ಲೆಂಡಲ್ಲಿರೋ ಲಾರ್ಡ್ಸ್ ಗ್ರೌಂಡ್ ತನಕ ಆಡುವಷ್ಟು ಅವ್ರಿಗೆ ತಾಕತ್ತಿದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಆಡ್ಕೊಂತಾರೆ. ಆದರೆ ತುಂಬ ದೊಡ್ಡ ಮನಸ್ಸಿರೋರಿಗೆ ಮಾತ್ರ ವಾಪಸ್ ಅದರಿಂದ ಏನೋ ಕೊಡಬೇಕು ಅಂತ ಆಸೆ ಬರುತ್ತೆ. ಇವತ್ತು ಆ ವಾಪಸ್ ಕೊಡುವಂಥ ಕೆಲಸ ಮಾಡ್ತಾ ಇರೋದು ರಾಜು ಅಣ್ಣ ನಿಮ್ಮೆಲ್ಲರಿಗೋಸ್ಕರ ಅಂತ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಅವಕಾಶ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಅದು ಅವಕಾಶ ಅಲ್ಲ, ಅವ್ರಿಗೆ ಬೇಡ ಆಗಿದೆ. 360 ತಂಡ ಸರ್ ಕೇಂದ್ರದಿಂದ ಎಷ್ಟೋ ಪ್ರತಿಭೆಗಳು ಹೊರಗಡೆ ಬರ್ಬೋದು. ಇವತ್ತು ನೀವೇ ನೋಡ್ತಿದ್ದೀರಾ, ವೈಭವ್ ಸೂರ್ಯವಂಶಿ ಅಂತ ಒಬ್ಬ ಆಟಗಾರ 14.5 ವರ್ಷಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಮಾಡ್ತಾನೆ. ಅಂದ್ರೆ ನಮ್ಗಿನ್ನೂ ಅವಾಗ ಸರಿಯಾಗಿ ಸ್ಕೂಲಿಂದ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗಿ ಬರ್ತಿರ್ಲಿಲ್ಲ ಅಂತ ಒಂದು ಏಜಲ್ಲಿ ಆ ಹುಡುಗ ಬುಮ್ರಾ ಅಂತ ಬೌಲರ್ಗೆ 6 ಹೊಡಿತಾನೆ. ಅಂದ್ರೆ ಅದರಿಂದ ಏನ್ ಕಲಿಬೇಕು ನಾವು ಅಂದ್ರೆ 14ನೇ ವಯಸ್ಸಲ್ಲಿ ಕೂಡ ಸಾಧನೆ ಮಾಡಬಹುದು, ಅಲ್ಲಿಂದ ಶುರು ಆಗುತ್ತೆ. ಅದೇ ರೀತಿ ವರುಣ್ ಚಕ್ರವರ್ತಿ ಅನ್ನೋ ಒಬ್ಬ ಬೌಲರ್ ಇದ್ದಾನೆ ನಮ್ಮ ಇಂಡಿಯನ್ ಟೀಮಲ್ಲಿ. ಅವನು ಮೊದಲನೇ ಪಂದ್ಯ ಆಡ್ಬೇಕಾದ್ರೆ 33 ವರ್ಷ ಅವನಿಗೆ. ಆ ಏಜಲ್ಲಿ ಕೂಡ ಬರ್ಬೋದು. ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡೋಕ್ಕೆ, ನಿಮ್ಮ ಪ್ರತಿಭೆನ ಪ್ರೂವ್ ಮಾಡೋದಕ್ಕೆ ಏಜ್ ಖಂಡಿತವಾಗ್ಲೂ ಬ್ಯಾರಿಯರ್ ಅಲ್ಲ. ಸೊ ಈ ತಂಡದಲ್ಲಿ ಯಾವ ವಯಸ್ಸವರಿದ್ರು ಕೂಡ ಇದನ್ನ ಅವಕಾಶವಾಗಿ ತಗೊಂಡು, ಈ ನಾವು ಸಿನಿಮಾದಲ್ಲಿ ನಿಮ್ಗೆ ಎಷ್ಟೊಂದು ಜನ ಇಷ್ಟವಾದ ಹೀರೋಗಳು ಇರ್ತಾರಲ್ವಾ, ಎಲ್ಲರಿಗೂ ಒಬ್ಬೊಬ್ರು ಇಷ್ಟವಾದ ಹೀರೋ ಇರ್ತಾರೆ. ಒಂದು ಮ್ಯಾಚ್ ಕರೆಕ್ಟಾಗಿ ನೀವು ಮ್ಯಾಚ್ ಆಡಿದ್ರೆ ನೀವು ಹೀರೋ ಆಗ್ತೀರಾ. ಅವತ್ತು ಆ ಮ್ಯಾಚಲ್ಲಿ ನೀವುಗಳು ಹೀರೋ ಆಗ್ತೀರಾ. ಸಿನಿಮಾದಲ್ಲಿ ನಾವು ಮಾಡ್ಬೇಕಾದ್ರೆ ಒಳ್ಳೆ ಆಕ್ಷನ್ನು, ಸಸ್ಪೆನ್ಸು, ಫೈಟು ಇದೆಲ್ಲ ಇರುತ್ತೆ ಗೊತ್ತಾ. ಅದಕ್ಕೆ ಬರೆಯೋದಕ್ಕೆ ನಾವು 6 ತಿಂಗಳು 1 ವರ್ಷ ತಗೋತೀವಿ. ಇಲ್ಲಿ ಮ್ಯಾಚಸ್ ಎಲ್ಲ ಅಷ್ಟಿರುತ್ತೆ ಥ್ರಿಲ್ಲರ್. ಒಂದೊಂದು ಮ್ಯಾಚ್ 10 ಓವರ್ 12 ಓವರ್ ಮ್ಯಾಚ್ ನಿಮ್ದು ನೋಡ್ತಿರ್ತೀವಿ ಕೆಲವೊಂದು. ಇಲ್ಲಿ ನಮ್ಮ ನಾರಾಯಣಪುರದ ಟೂರ್ನಮೆಂಟ್ ಆಗೋದೆಲ್ಲ ನಾವು ಲೈವಲ್ಲಿ ನೋಡ್ತಿರ್ತೀವಿ ಬೆಂಗಳೂರು ಕೂತ್ಕೊಂಡು. ಏನು ಇಷ್ಟು ಇಂಟೆನ್ಸಿಟಿ ನಡೆಯುತ್ತೆ ಅಂತ ಅನ್ಕೋತಾ ಇರ್ತೀವಿ ನಾವು. ನಾರಾಯಣಪುರ ಟ್ರೋಫಿ ಅದು ಡಿಸೆಂಬರ್ಲ್ಲಿ ಆಗುತ್ತಲ್ಲ ಪ್ರತಿ ವರ್ಷ ಇಲ್ಲಿ, ಅಷ್ಟು ನಾವು ಅಲ್ಲಿಂದ ಬೆಂಗಳೂರಲ್ಲಿ ನೋಡ್ತಿರ್ತೀವಿ. ಸೊ ಈ ಅವಕಾಶನ ಎಷ್ಟಾಗುತ್ತೆ ಅಷ್ಟು ಉಪಯೋಗಿಸ್ಕೊಳ್ಳಿ. ಇಲ್ಲಿಂದ ಒಂದು ಪ್ರತಿಭೆಗಳು ಬರಬೇಕು. ನಾಳೆ ನಾವು ಯಾವುದೋ IPL ಎಲ್ಲ ನೋಡ್ಬೇಕಾರೆ ಹುಡುಗ ಸುರ್ಪುರದಂತೆ ನೋಡೋ, ಸುರ್ಪುರದವನು ಇವಾಗ ಉಮ್ರಾಗ್ 6 ಹೊಡಿತಾನಲ್ಲ ಸುರ್ಪುರದ ಹುಡುಗ ಇವನು ಅಂತ ಅನ್ನೋ ಥರದ್ದು ಒಂದು ಆಗಬೇಕು. ಆ ಥರದ್ದು ಇದು ವೇದಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಕರೆಸ್ತಂತ ರಾಜು ಅಣ್ಣಂಗೆ, ಬಬ್ಲು ಬೈಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದ್ರದ್ದು ಫೈನಾಲೆ ಟ್ರೋಫಿ ಅಂತ ಏನಾರು ಇದ್ರೆ ನೀವು ಕರೆದಿಲ್ಲ ಅಂದ್ರೆ ನಾನು ಬರ್ತೀನಿ ಅಣ್ಣ, ದಯವಿಟ್ಟು ಅವತ್ತಿಗೂ ಕರೀರಿ ನನ್ನನ್ನು.